ರಾಯರು ಕೂತಿರ್ತಾರೆ. ಅಷ್ಟೊತ್ತಿಗೆ ಸರಿಯಾಗಿ ಅವನೇನು ಅಂದ್ರೆ ಅವನಿಗೊಂದು ಸಂಶಯ, ಏನ್ ನಿಜವಾಲು ಬಹಳ ಪವಾಡ ಗಿವಾಡ ಅಂತ ಹೇಳ್ತಾರಲ್ಲ, ಇವ್ರು ಗೊತ್ತಾಗ್ಲಿ ಅಂತೇಳಿ ಮಾಂಸವನ್ನು ತಂದು ಬಿಟ್ಟಿರ್ತಾನೆ. ತಟ್ಟೆ ಒಳಗೆ ಹರಿವಾಣದ ಮಾಂಸವನ್ನು ತಂದು ಅದರ ಮೇಲೆ ಒಳ್ಳೆ ಬಟ್ಟೆ ಮುಚ್ಚಿ ಮುಂದೆ ತಂದಿಡ್ತಾನೆ. ಅವನು ಹೇಳ್ತಾನೆ, ನಿಮ್ ದೇವರಿಗೆ ನಮ್ಮ ನೈವೇದ್ಯಕ್ಕೆ ತಂದಿದ್ವಿ. ರಾಯರು ಗೊತ್ತಾಗಲ್ವೇ? ರಾಯರ ಮನಸ್ಸನ್ನೇ ಮುಗುಳ್ನಾಗೆ ನಗುತ್ತಾರೆ. ನಮ್ ಭಗವಂತ ಯಾವಾಗ್ಲೂ ನಗೋನೆ, ಚೆನ್ನಾಗಿ ನೆನ್ಪಿಟ್ಕೋಬೇಕು. ಕಡೆಗೆ ನೋಡಿ ಆ ರಾಯರು ಅನ್ಕೋತಾರೆ, ತನ್ನ ಶಿಷ್ಯನಿಗೆ ಹೇಳುತ್ತಾರೆ, ಕಮಂಡಲು ತರಕ್ಕೆ ನೀರನ್ನ ಸಂಪ್ರೋಕ್ಷಣೆ ಮಾಡಿಬಿಟ್ಟು ಅದನ್ನ ವಸ್ತ್ರ ತೆಗಿ ಅಂತ. ಅವನಿಗೆ ಯಾರೋ ಸಿದ್ಧಿ ಮಸೂದ್ ಖಾನ್ಗೆ ಒಳೊಳಗೆ ಅನ್ಕೋತಾ ಇದ್ದಾನೆ, ಈಗ ಗೊತ್ತಾಗತ್ತೆ ಏನು ಅಂತ. ಎಲ್ಲದು ಮಾಂಸ ತಂದು ಬಿಟ್ಟಿದ್ದಾನೆ. ರಾಯರಿಗೆ ಗೊತ್ತು. ಆ ತೆಗೆದು ಕೂಡಲೇ ನೋಡ್ತಾನೆ ಅವನು, ಎಲ್ಲ ಹಣ್ಣುಗಳಾಗ ಒಳ್ಳೆ ಫಲಗಳು. ಇದು ನೋಡಿದ ಕೂಡಲೇ ತನಗೆ ಗಾಬರಿ ಆಗ್ಬಿಡತ್ತೆ ಅವನಿಗೆ. ತನ್ನ ಕಣ್ಣಾರೆ ತಾನು ಮಾಂಸವನ್ನು ಇಟ್ಕೊಂಡ್ ಬಂದವನು ಇವರು ನೀರು ಸಂಪ್ರೋಕ್ಷಣೆ ಮಾಡಿದ ತಕ್ಷಣ ಇದೆಲ್ಲ ಹಣ್ಣುಗಳಾಗೋಯ್ತಾರೆ. ಸಿದ್ಧಿ ಮಸೂದ್ ಖಾನ್ ನಡುಗು ಬಿಡ್ತಾನೆ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ನಾನು ಏನೋ ಅಂತ ಅಂದುಕೊಂಡಿದ್ದೆ, ಕ್ಷಮಿಸ್ಬಿಡಿ ರಾಯರು.